असम मुख्यमंत्री हेमंत बिस्वा सिंह मल्लिकार्जुन खड़गे ಸಾಹೇಬರಿಗೆ ಅವಹೇಳನಕಾರಿಯಾಗಿ ಮಾತಾಡಿದ ಮುಖ್ಯಮಂತ್ರಿ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಬಗ್ಗೆ ಅವಹೇಳನಕಾರಿ ನೀಡಿದ ಹೇಮಂತ್ ಬಿಸ್ವಾಸ್ಗೆ ಹೇಳಿ ಧಿಕ್ಕಾರ. ಅಸ್ಸಾಂನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿಸ್ವಾಸ್ ಅವರು ಏನು ನಮ್ಮ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಒಂದು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅದು ಇಡೀ ನಮ್ಮ ದಲಿತ ಸಮುದಾಯಕ್ಕೆ ಒಂದು ನೋವನ್ನು ಉಂಟು ಮಾಡಿದೆ. ಇದರ ಒಂದು ಏನಂತ ತೋರಿಸುತ್ತೆ ಅಂತ ಹೇಳಿದ್ರೆ, ಇವರು ದಲಿತ ಸಮುದಾಯಕ್ಕೆ ಯಾವ ರೀತಿಯಾಗಿ ಮನಸ್ಮೃತಿಯಲ್ಲಿ ಚಾತುರ್ವರ್ಣದ ವ್ಯವಸ್ಥೆಯನ್ನ ಬಿಜೆಪಿ ಹಾಗೂ RSS ಅಳವಡಿಸಿಕೊಂಡಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಆ ನಿಟ್ಟಿನಲ್ಲಿ ಒಂದು ಶೂದ್ರ ಜಾತಿಗೆ ಸಂಬಂಧಪಟ್ಟವರು ಇಡೀ ದೇಶದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥದ್ದನ್ನ ಸಹಿಸಕ್ಕಾಗದೆ ಅವ್ರು ಏನು ಒಂದು ಉನ್ನತ ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ, ಅದನ್ನ ಅವರು ಸಹಿಸೋದಿಲ್ಲ. ಆ ಸಹಿಸದೇ ಇರತಕ್ಕಂತ ಒಂದು ರೀತಿ ಯಾವ ರೀತಿಯಾಗಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಏಕವಚನದಲ್ಲಿ ಹುಚ್ಚಿಡಿದಿದೆ ಅವರಿಗಂತ ಹೇಳುವ ಮೂಲಕ ಅವರ ಒಂದು ಮನಸ್ಥಿತಿಯನ್ನ ತೋರಿಸಿದೆ. ಈ ಮನಸ್ಥಿತಿ ಏನಿದೆ, ಇಡೀ ರಾಷ್ಟ್ರಾದ್ಯಂತ ಏನು ಶೋಷಿತರ ವರ್ಗಗಳಿದಾವೆ, ಎಲ್ಲಾ ಜನರಿಗೆ, ಎಲ್ಲಾ ದಲಿತ ಸಮುದಾಯಕ್ಕೆ ಒಂದು ತುಂಬಲಾಗದಂತ ಒಂದು ನೋವಾಗಿದೆ. ಈ ನೋವಿಗೆ ಕೂಡಲೇ ಅವರು ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳದೇ ಇದ್ದಂತಲ್ಲಿ ಮುಂಬರ್ತಕ್ಕಂತ ದಿನಗಳಲ್ಲಿ ಇಡೀ ರಾಷ್ಟ್ರಾದ್ಯಂತ ಒಂದು ಉಗ್ರವಾಗಿರ್ತಕ್ಕಂತ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ಹೇಳಕ್ಕೆ ಅವ್ರು ಏನಿದ್ದಾರೆ, ಅವರು ಬಿಜೆಪಿ RSS ನ ಚಡ್ಡಿ ಹೊರೋಕ್ಕಿಂತ ಮುಂಚೆ, ತಲೆ ಮೇಲೆ RSS ನ ಚಡ್ಡಿ ಹೊರೋಕ್ಕಿಂತ ಮುಂಚೆ ಅವರು ಒಬ್ಬ ದಲಿತ ಕುಟುಂಬದವರಾಗಿದ್ರು, ಅವರು ದಲಿತ ಪರವಾಗಿದ್ರು, ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವವನ್ನ ಫಾಲೋ ಮಾಡ್ತಕ್ಕಂಥವ್ರಾಗಿರ್ಬೋದು. ಯಾವತ್ತಿನ ದಿವಸ ಅವ್ರ RSS ಚಡ್ಡಿಯನ್ನ ತಲೆ ಮೇಲೆ ಹೊತ್ಕೊಂಡ್ರು, ಅವತ್ತಿನಿಂದ RSS ಐಡಿಯಾಲಜಿ ಏನಿದೆ ಅದನ್ನ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ನಮ್ಮ ಸಮುದಾಯದವರು ಅಲ್ಲ ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ಹೇಳಕ್ಕೆ ಹೇಮಂತ ಶರ್ಮಾ ಬಿಸ್ವಾಸ್ ಎನ್ನುವಂತ ಒಬ್ಬ ಅವಿವೇಕಿ, ಪ್ರಜಾಪ್ರಭುತ್ವದ ಸಂಸದೀಯ ಭಾಷೆಯ ಪ್ರಜ್ಞೆ ಇಲ್ಲದಂತ ಒಬ್ಬ ಅವಿವೇಕಿ, ಅಸಂಸದೀಯ ಭಾಷೆ, ಪದ ಬಳಕೆ, ನಮ್ಮ ದಲಿತ ಅಸ್ಮಿತೆ, ರಾಷ್ಟ್ರದ ರಾಜಕಾರಣದ ಹಿರಿಯ ಧೀಮಂತ ಧುರೀಣರು ಆಗಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಕುರಿತು ಅಸಂಸದೀಯ ಪದ ಬಳಕೆ ಮಾಡಿರೋದು ಇದು ಇಡೀ ದಲಿತ ಸಮುದಾಯಕ್ಕೆ ನೋವುಂಟು ಮಾಡಿದೆ. ಇವತ್ತ ನಾವು ಹೇಮಂತ ಶರ್ಮಾ ಬಿಸ್ವಾಸ್ ಎನ್ನುವಂತ ವ್ಯಕ್ತಿಗೆ ಕೇಳಕ, ನೀವು ಮನುಸ್ಮೃತಿಯನ್ನ ಆರಾಧನೆ ಮಾಡ್ತಾ ಇದ್ದೀರೋ, ಸಂವಿಧಾನದ ಪರಿಪಾಲನೆ ಮಾಡ್ತಾ ಇದ್ದೀವಿ ಅಂತ ಕೇಳಕ್ ಇಷ್ಟಪಡ್ತೀವಿ ನಾವು. ನಿಮ್ಮ ನೀಚ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಒಬ್ಬ ದಲಿತ ಸಮುದಾಯದ ರಾಷ್ಟ್ರದ ಧೀಮಂತ ಧುರೀಣರು ಎನಿಸ್ಕೊಂಡಿರುವಂತಹ ವ್ಯಕ್ತಿಗೆ ಗೌರವ ಕೊಟ್ಟು ಮಾತಾಡುವಂತ ಕನಿಷ್ಠ ಪ್ರಜ್ಞೆ ಕೂಡ ನಿಮಗಿಲ್ಲ ರೀ. ಇವತ್ತ ನೀವು ಹೇಗ ಪ್ರಜಾಪ್ರಭುತ್ವದಲ್ಲಿ ಹಿರಿಯ ರಾಜಕಾರಣಿಗಳ ಬಗ್ಗೆ ಅಶಬ್ದವನ್ನ, ಅಸಂವಿಧಾನಿಕ ಪದ ಬಳಕೆ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಲ್ಲ. ಈ ನಡೆ ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆ ಮಾನ್ಯತೆ ಇಲ್ಲ. ಕಲಬುರಗಿ ಕರ್ನಾಟಕದ ಒಬ್ಬ ವಿರೋಧ ಪಕ್ಷದ ನಾಯಕರು ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ರು, ಅವ್ರ ಮೇಲೆ ಸುಮೋಟೋ ಅಂತೆ. ಸುಮೋಟೋ ಅಂದ್ರೆ ಏನಂತ ಗೊತ್ತಿಲ್ಲ, ನಮಗಂತೂ ಮೋಟೋ ಅನ್ನೋದು ಗೊತ್ತದ ಕೇಸ. ಸುಮೋಟೋ ಕೇಸ್ ಹಾಕಿ ಅವ್ರ ಮೇಲೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡ್ಬೇಕು ಅಂತ ಅವಿವೇಕಿ ಚಲವಾದಿ ನಾರಾಯಣಸ್ವಾಮಿ ಅಂತ ಹೇಳಿಕೆ ಕೊಡ್ತಾರ. ಅವರು ತಮ್ಮ ಅವ್ರಿಗೆ ಪದೇ 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 ಆ ಮನುಷ್ಯನ ಬಗ್ಗೆ ಮಾತಾಡಕ್ ನಮಗೆ ನಾಚಿಕೆ ಹೊಂಟಾರ. ಯಾಕಂದ್ರ ಆ ಮನುಷ್ಯ ಪೂರ ನಾಚಿಕೆ ಅನ್ನೋದು ಬಿಟ್ಟು ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ದಾನ. ಅವ್ರಿಗೆ ಕನಿಷ್ಠ ಪ್ರಜ್ಞೆ ಆದ್ರೂ ಇರ್ಬೇಕು. ಮೋದಿ ಅವ್ರಿಗೆ ಹೇಳ್ತಾರ್ರಿ, ಆ ಮನುಷ್ಯ ನೀವು ಅವ್ರ ಮೇಲೆ ಸುಮೋಟೋ ಕೇಸ್ ಅಂತ ಯಾಕೆ ಈ ಚಲವಾದಿ ನಾರಾಯಣಸ್ವಾಮಿ ಅವ್ರಿಗೆ, ಖರ್ಗೆ ಸಾಹೇಬ್ರಿಗೆ ಈ ರೀತಿ ಮಾತಾಡಿದಾರೆ ಅಂತ ಹೇಳ್ತಾರೆ. ಅವ್ರ ಹತ್ರ ದಮ್ಮು ತಾಕತ್ತಿಲ್ವಾ? ಮನೆ ಜೀತಗಳಾಗಿ ಅವ್ರ ಮನೆಯಲ್ಲಿ ದುಡ್ಡು ತಕ್ಕಿದ್ದೀರಿ. ಯಾವತ್ತು ನೀವು RSS ಚಡ್ಡಿ ಹೊತ್ಕೊಂಡಿದ್ದೀರೋ, ನಿಮ್ಮ ಮನಸ್ಥಿತಿ ಕೂಡ ಪ್ರಜಾಪ್ರಭುತ್ವ ಸಂವಿಧಾನ ವಿರೋಧಿ. ನಿಮಗೆ ಹೆತ್ತು ಹೊತ್ತು ಜನ್ಮ ಕೊಟ್ಟು ನಾಳೆ ಸತ್ತು ಮಣ್ಣು ಕೂಡ ಏನು ದಲಿತ ಸಮುದಾಯದ ಭೂಮಿ ಕೊಡ್ತದಲ್ಲ, ಆ ಸಮುದಾಯದ ವಿರುದ್ಧ ನೀವು ಮಾತಾಡಿ RSS ನ ಗುಲಾಮರಾಗಿ ನೀವು ಮಾತಾಡ್ತಾ ಇದ್ದೀರಿ. ಆ ಪ್ರಜ್ಞೆ ಬಿಟ್ಟು, ಆ ಮನಸ್ಥಿತಿನ ಬಿಟ್ಟು ನೋಡ್ರಿ, ಖರ್ಗೆ ಸಾಹೇಬ್ರು ಆ ನಾಗರಹಾವು ಅನ್ನೋ
ಅನ್ನುವಂತ ಶಬ್ದನ ಇಲ್ಲಿ ರೂಪಕವಾಗಿ ತಗೊಂಡ. ಇವರು ಇಡೀ ದಲಿತ ಸಮುದಾಯವನ್ನ 5 ವರ್ಷಗಳ ಕಾಲದಿಂದ ಹತ್ತಿ ಇಟ್ಟು ಮೂಲೆಯಲ್ಲಿಟ್ಕೊಂಡು ಬಂದಿದ್ದಾರಲ್ಲ, ಇವರಿಗೆ ಏನು ನೈತಿಕತೆ ಇದೆ ಒಬ್ಬ ದಲಿತರ ಬಗ್ಗೆ ಮಾತಾಡೋದಕ್ಕ? ನಾಚಿಕೆ ಆಗ್ಬೇಕು. ಇವತ್ತು ಇಡೀ ಸಮುದಾಯ ಖರ್ಗೆ ಸಾಹೇಬರ ವಿರುದ್ಧ ಇವರು RSS ನ ಗುಲಾಮರಾಗಿ ಇವರೆಲ್ಲ ಏನು ಅವರಿಗೆ ತಮ್ಮ ಜೀತದಾಳಾಗಿ ನಿಂತು ಮಾತಾಡ್ತಾ ಇದಾರ. ಇವತ್ತು ಕರ್ನಾಟಕದ ಇಡೀ ದೇಶದ ದಲಿತ ಸಮುದಾಯ ಒಗ್ಗಟ್ಟಾಗಿ ನಿಂತ್ರೆ ಇವ್ರು ಎಲ್ಲರೂ ಕೂಡ ಇವರು ಕಾಲಿಡಕ್ಕೂ ಕೂಡ ಜಾಗ ಇಲ್ಲಾರ್ದಲ್ಲ ನಮ್ಮ ದಲಿತ ಸಮುದಾಯ ಇವರಿಗೆ ಉತ್ತರ ಕೊಡ್ತದ ಅಂತ ಹೇಳಕ್ ಬಯಸ್ತೀನಿ. ಏನ್ ಮುಖ್ಯಮಂತ್ರಿ ಇದ್ದಾನಲ್ಲ, ಅವ್ರಿಗೆ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಏನಿದ್ದಾರಂತ. ಆಸಾಂ ಮುಖ್ಯಮಂತ್ರಿಯವರೇ, ಮಲ್ಲಿಕಾರ್ಜುನ್ ಖರ್ಗೆ ಅಂದ್ರೆ ಭಾರತ ದೇಶದ ಪ್ರಧಾನ ಮಂತ್ರಿ ಹೆದರ್ತಾರೆ, ಭಾರತ ದೇಶದ ಗೃಹ ಮಂತ್ರಿ ಹೆದರ್ತಾರೆ. ಮಲ್ಲಿಕಾರ್ಜುನ ಸಾದಾ ವ್ಯಕ್ತಿ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಸಾದಾ ವ್ಯಕ್ತಿ ಅಲ್ಲ. ಮಲ್ಲಿಕಾರ್ಜುನ್ ಸಾಹೇಬ್ರು ಏನಾದ್ರು ಒಂದು ಇಡೀ ಭಾರತದಲ್ಲಿ ಏನಾದ್ರು ನಮ್ಗೆ ಆಹ್ವಾನ ಕಟ್ರೆ ದಲಿತರಿಗೆ, ನೀನು ಅಸ್ಸಾಂದಾಗ ಉಳಿಯೋದಿಲ್ಲ ಅಂತ ಸಾಹೇಬರು ಇವತ್ತಿನ ನಮ್ಮ ಸಮಾಜದಲ್ಲಿ ಇಡೀ ಭಾರತ ದೇಶದಲ್ಲಿ ಅವ್ರ ಹೆಸರಿದೆ. ಅದಕ್ಕಾಗಿ ಏನು ಎದೋತದ್ದು ಮಾತಾಡಕ್ ಹೋಗ್ಬಾರ್ದು. ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಭಾರತದಲ್ಲಿ ಸೆಕೆಂಡ್ ಖರ್ಗೆ ಸಾಹೇಬ್ ಅಂತಾರೆ. ಸಾರಿ, ಮಲ್ಲಿಕಾರ್ಜುನ್ ಖರ್ಗೆಗೆ ಭಾರತದಲ್ಲಿ ಸೆಕೆಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರೆ ದಲಿತ ಜನ. ಅದಕ್ಕಾಗಿ ಅಸ್ಸಾಂ ಮುಖ್ಯಮಂತ್ರಿ ತಿಳ್ಕೊಳ್ಬೇಕು, ಯಾರಿಗೆ ಏನ್ ಮಾತಾಡಬೇಕು, ಯಾರಿಗೆ ಹೆಂಗ್ ಮಾತಾಡಬೇಕು. ನಮ್ದು ಏನೇ ಆಸ್ತಿ ಅದಲ್ಲ, ಬಾಬಾ ಸಾಹೇಬ್ ನಂತರ ಖರ್ಗೆ ಸಾಹೇಬ್ ದೇಶದಲ್ಲಿ. ಅದಕ್ಕಾಗಿ ಸ್ವಲ್ಪ ವಿಚಾರ ಮಾಡ್ಬೇಕು. ನೀವೆಲ್ಲ RSS ತೇಲಿ, ಬಜರಂಗ್ ದಳದ ತೇಲಿ, ವಿಶ್ವ ಹಿಂದೂ ಪರಿಷತ್ ತೇಲಿ ನಡೆಯಲ್ಲ. ನೀವ್ ಏನ್ ಬಿ ನಾಟಕ ಮಾಡ್ಬೇಕಾದ್ರೆ ನಡೆಯಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಜನ ನಿನಗ್ ಗೊತ್ತಿದೆ ಭೀಮಾ ಕೋರೆಗಾಂವ್ ಏನಿದೆ ಅಂತ. ಒಂದ್ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಏನಾದ್ರು ನಿನ್ಗೆ ಇನ್ನೊಂದು ಏನ್ರಿ ನಿನ್ಗೆ ಅಂದ್ರೆ ಇಡೀ ದೇಶ ತುಂಬೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತದೆ. ಬಿಜೆಪಿಯಲ್ಲಿ ಅನೇಕ ವಾಜಪೇಯಿದವರು ಇಸ್ ಅ ಗ್ರೇಟ್ ಇದ್ರಿ, ಬಿಜೆಪಿದಲ್ಲಿ ವಾಜಪೇಯಿ ಹಂಗಾಗದ ನೀವು ಕಲಿಬೇಕು. ನೀವೆಲ್ರಿ ಯದೋ ಮಾತಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹೆಸರು ಮಸಿಬಳಂತ ಕೆಲಸ ಮಾಡ್ದಿ ಮುಂದೆ ನಾವು ಅಸ್ಸಾಂಗೂ ಕೂಡ ಬರ್ಬೇಕಾಗ್ತದೆ, ಗುಲ್ಬರ್ಗದಿಂದ ಅಸ್ಸಾಂ ಕೂಡ. ಅದಕ್ಕಾಗಿ ಎಚ್ಚೆತ್ತಿಂದ ಇರ್ಬೇಕಾಗ್ತದೆ. ನೀವು ಕಾನೂನು ಓದ್ರಿ, ಪುಸ್ತಕ ಓದ್ರಿ, ಬಾಬಾ ಸಾಹೇಬ್ರ ಸಂವಿಧಾನ ಓದ್ರಿ. ಬಿದ್ದು ಎಲ್ಲ ಖರ್ಗೆ ಸಾಹೇಬ್ರಿಗೆ, ಅವ್ರ ಮಗಳಿಗೆ ಪ್ರಿಯಾಂಕ್ ಖರ್ಗೆಗ ಪ್ರಿಯಾಂಕ್ ಖರ್ಗೆ ಏನ್ ಮಾತಾಡ್ತೀರಿ? ಮನಸ್ಸು ಬಂದಂಗ ಯಾಕೆ ಮಾತಾಡ್ತೀರಿ ನೀವು ಏನು ಅವ್ರು ನೀವು RSS ದವರು ನಿಮ್ದು ರಿಜಿಸ್ಟರ್ ಇಲ್ಲ, ಏನಿಲ್ಲ. 400 ಈ ವರ್ಷ ನಿಮ್ದು ಆಟನೇ ನಡೆದಿಲ್ಲ. ನಾವು ಅಲ್ಲೇ ಇದ್ದೇವೆ ದೀಕ್ಷಾ ಭೂಮಿ ಬಲ್ಲಿ. ಅದಕ್ಕಾಗಿ ಇವೆಲ್ಲ ಬಿಡ್ರಿ. RSS ದವರಾಗ್ಲಿ, ವಿಶ್ವ ಹಿಂದೂ ಪರಿಷದವ್ರಿ, ಬಜರಂಗ್ ದಳದವರಾಗ್ಲಿ, ಇವೆಲ್ಲ ನೌಟಂಕಿ ಆಟ ಬಂದ್ ಮಾಡ್ಬೇಕು. ಮತ್ತೇನು ಗುಲ್ಬರ್ಗದಿಂದ ಇದು ಸಿರಿಪ್ ನಾವು ಎಲ್ಲ ಪ್ರೋಗ್ರಾಮ್ ಹೋಗಲಾಗೆಲ್ಲ ಜಮಾ ಆಗಿದೆವು. ಹಂಗೊಂದ್ ವೇಳೆ ರ್ಯಾಲಿ ಮಾಡ್ಬೇಕಾದ್ರೆ ಗುಲ್ಬರ್ಗ ಪೂರ ಬಂದಿರ್ತದೆ. ನೀವ್ ಎಚ್ಚರದಿಂದ ಇರ್ಬೇಕು ಅಸ್ಸಾಂ ಮುಖ್ಯಮಂತ್ರಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಬುದ್ಧ, ಜೈ ಭಾರತ್.